ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಾನ್ ವಾಲಿ ಚುಟ್ಟಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೈಭವ್ ಸ್ವಲ್ಪ ಬಾಕ್ಸ್ ಕಟ್ಟಬೇಕಲ್ಲ, ಅದಕ್ಕೆ ಹೆಸರು ಬೇಳೆ ಹಾಕಿ ಒಣಗಿಂದ ಕಡಿ ಪಲ್ಯ ಹಾಕಿ ಪಲ್ಯ ಮಾಡೀನಿ ಫ್ರೆಂಡ್ಸ್. ತಾಳಸ್ ಪಲ್ಯ ಸೂಪರ್ ಟೇಸ್ಟ್ ಆಗಿದೆ. ಆ್ಯಂಡ್ ವೈಭವ್ ಹಾಗೆ ಬಿಡ್ಲಿಕ್ಕೆ ಹೋಗಿ ಹಾಲು ಮೊಸರನ್ನ ತೊಗೊಂಡು ಬಂದೀನಿ. ಒಂದು ಕಡೆ ಅನ್ನ, ಒಂದು ಕಡೆ ಬೇಳೆ ಇಟ್ಟು ಹೋಗಿ ತೊಗೊಂಡು ಬಂದೀನಿ. ಆ್ಯಂಡ್ ಅಷ್ಟರಲ್ಲಿ ನೀರು ಬಂದಿದ್ದು ಗಿಡಕ್ಕೆ ನೀರು ಹಾಕಿನಿ. ನಮ್ಮ ಕಡೆ ಅಂತೂ ಕಾಂಗ್ರೆಸ್ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗಿಡಕ್ಕೆ ಹೇಳಬೇಕು ಫ್ರೆಂಡ್ಸ್. ವೈಟ್ ಕಲರ್ ಹೂವು ಬರ್ತವಲ್ಲ ಆ ಗಿಡ. ಸೊ ಜಾಸ್ತಿ ಆಗ್ಯಾವ, ನಾಳೆ ನಾಳೆ ತೆಗಿಬೇಕು. ಸೊ ನೀರು ಹಾಕತ್ತೀನಿ ಗಿಡಗಳಿಗೆ. ಯಾಕೋ ನಮ್ಮ ಇಲ್ಲಿ ಈ ಥರ ನಾವು ಕುಂಡಲ್ ಅಂತೀವಿ. ಸೊ ಪಾಟ್ಸ್ನಾಗಿದ್ದಾಗ ಥೋಡೆ ನೀರು ಹಾಕೋದನ್ನ ಸಾಕೈತಿತ್ತು, ಬಟ್ ಇಲ್ಲಿ ಎಷ್ಟು ಹಾಕೋದನ್ನ ಕಡಿಮೆ ಬೀಳತ್ತದು. ಆ್ಯಂಡ್ ಗಿಡಗಳಿಗೆ ನೀರು ಹಾಕೋತ ಬಿಸಿ ನೀರು ಕುಡ್ದೀನಿ. ಆ್ಯಂಡ್ ಇವಾಗ ಹನಿ ವಾಟರ್ ಡಿಟಾಕ್ಸ್ ವಾಟರ್. ನಾವು ಏನಾದರೂ ಜೀರಿಗೆ ನೀರಾಗಲಿ ಅಥವಾ ಹಿಂಗೆ ನಿಂಬೆ ಆಗಲಿ ಆಮ್ಲ ಆಗಲಿ ಏನಾರ ತೊಗೊಳ್ಳೇಬೇಕು. ಆ್ಯಂಡ್ ದಿಸ್ ಇಸ್ ಟುಡೇಸ್ ಪ್ಲೇಟ್: ಮೊಸರು, ಬೇಳೆ ಆ್ಯಂಡ್ ಚಪಾತಿ, ರೈಸ್ ಆ್ಯಂಡ್ ಹೆಸರು ಬೇಳೆ ತಾಳ್ಸಿನ ಪಲ್ಯ. ಸೂಪರ್ ಟೇಸ್ಟ್ ಇತ್ತು ಫ್ರೆಂಡ್ಸ್. ಆ್ಯಂಡ್ ನೀನು ಕಿರಾಣಿ ತಂದಿರ್ತಾರಲ್ಲ, ಒಂದು ಸ್ವಲ್ಪ ಎಳ್ಳು ಮತ್ತು ಹುಚ್ಚೆಳ್ಳು ಅಂತಾರೆ ನಮ್ಮ ಕಡೆ, ಕಾರಳು ಅಂತಾರೆ ನಮ್ಮ ಕಡೆ, ಬೀದರ್ ಕಡೆ ಕಾರಳು ಅಂತಾರೆ. ಸೊ ಅವೆಲ್ಲ ಒಣಗಿರ್ತೀನಿ, ಯಾಕಂದ್ರೆ ಇವಾಗ ಶನಿವಾರಲ್ಲ ಎಲ್ಲನೇ ಹೊಡೆದಿಕ್ಕಬೇಕು. ಭಾಳ ಹಸಿ ಕಿರಾಣಿ ಪಾಪ ಅವ್ರಿಗೂ ಅಷ್ಟು ಬಲ್ಕ್ ಕ್ವಾಂಟಿಟಿ ಒಣಗ್ಲಿಕ್ಕಾಗಲ್ಲ. ಸೊ ತಂದ ತಕ್ಷಣ ನಾನು ನೆಕ್ಸ್ಟ್ ಡೇ ಯಾವಾಗಲೂ ನೆಕ್ಸ್ಟ್ ಡೇ ಕಿರಾಣಿ ತಂದು ನೆಕ್ಸ್ಟ್ ಡೇ ಶೇಂಗಾ, ರವೆ ಒಣಕಲ್ಲ, ಯಾಕಂದ್ರೆ ಆಲ್ರೆಡಿ ಪ್ಯಾಕ್ಡ್ ಇರ್ತವೆ. ಸೊ ಶೇಂಗಾ ಆಗಲಿ, ಪುಟಾಣಿ ಆಗಲಿ, ಇಂಥ ಎಳ್ಳು ಇಂಥವೆಲ್ಲ ಒಣಕೋತೀನಿ ಫ್ರೆಂಡ್ಸ್. ಸೊ ಇದು ಪ್ಯಾಕೆಟ್ ಒಡೆದಿತ್ತು, ಟಚ್ ವುಡ್ ಬೇರೆ ಯಾವುದೂ ನಾವು ಒಡೆದಿಲ್ಲ, ಇದೊಂದೇ ಪ್ಯಾಕೆಟ್ ಒಡೆದಿತ್ತು. ಸೊ ಅದೇ ಸಿಗೋತೀನಿ ನಾಷ್ಟನಾಗ. ಅಂದ್ರೆ ಬ್ರೇಕ್ಫಾಸ್ಟ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಇಡ್ಲಿ ಉಳಿದೀವಲ್ಲ ಮನೆಯಿಂದ, ನೀವು ನೋಡ್ಬೋದು ಮನೆಯಿಂದ ಇಡ್ಲಿ ಇವ. ಸೊ ಫ್ರಿಜ್ನಾಗ ಇಟ್ಕೊಂಡು ಹಾಗೆ ಜಸ್ಟ್ ಎಣ್ಣೆ ಪುಣಿದಣ್ಣೆ ಹಾಕಿ ಒಗಡ್ಡೆ ಹಾಕೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತು ನಮ್ಮಲ್ಲಿ, ಒಂದೇ ಬಾರ್ ಪೇಸ್ಟ್ ಮಾಡಿಟ್ಕೊಂಡಿನಿ 1 ಕಿಲೋ ಎಲ್ಲ. ಸೊ ಆ ಪೇಸ್ಟಲ್ಲಿ ನಾನು ಇವಾಗ ಇಡ್ಲಿ ಹಾಕ್ತೀನಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಬ್ರೇಕ್ಫಾಸ್ಟ್. ಸೊ 8 ಇಡ್ಲೀಸ್ ಇದ್ದು ಫ್ರೆಂಡ್ಸ್. 2 ಪ್ಲೇಟೇ ನೋಡ್ಬೋದು ಎಷ್ಟು ಚಿಕ್ಕದಾದಂಥ. ಎಷ್ಟು ಸಣ್ಣ ಹೂವು ಅಂಬೋದು, ಬೀದರ್ ಸ್ಟೈಲ್ ಲ್ಯಾಂಗ್ವೇಜ್, ಎಷ್ಟು ಸಣ್ಣ ಹೂವು ಅಂಬೋದು. ಸೊ 4 ಹಾಕೀನಿ. ನಿಮ್ಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬರೀಕಾಗೂ ಮಾಡ್ಕೋಬೋದು, ಉಪ್ಮಾ ಥರ. ಕೆಲವೊಬ್ರು ಹಾಗೂ ಮಾಡ್ಕೋತಾರೆ, ಕಂಪ್ಲೀಟಾಗಿ ಚೂರ ಮಾಡೋಕ್ಕೆ ಒಂದು ಸ್ವಲ್ಪ ನೀರು ಉದುರಿಸಿ ಮಾಡ್ತಾರೆ. ಬಟ್ ನನಗೆ ಅದು ಯಾಕೋ ಇಷ್ಟ ಆಗಲ್ಲ. ನಾ ಈ ಥರ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಉದುರಿಸ್ತೀನಿ ಇವಾಗ. ಸರಿ ಫ್ರೆಂಡ್ಸ್, ಕಂಪ್ಲೀಟ್ ಮಾಡ್ಕೊತ ಮುಂಚೆ ಸಾರಿ ಫ್ರೆಂಡ್ಸ್, ನಿಂಬೆಹಣ್ಣಿನ ಜ್ಯೂಸ್ ಹಾಕೀನಿ. ಕ್ಲಿಪ್ ಮಿಸ್ ಆಗಿತ್ತು, ಅದಕ್ಕೆ ಮತ್ತೊಂದು ಸ್ವಲ್ಪ ನಿಂಬೆಹಣ್ಣು ಹಾಕೀನಿ. ಬೈ ನೀರು ಹೊಂಟ ಖಟ್ಟ ಮೀಠ ಮಸ್ತ್ ಎಂಜಾಯ್ ಮಾಡರಿ. ಇಡ್ಲಿ, ಲೆಫ್ಟ್ ಓವರ್ ಇಡ್ಲಿ, ಮಸಾಲ ಇಡ್ಲಿ. ಎಷ್ಟು ಜನರಿಗೆ ಈ ರೆಸಿಪಿ ಗೊತ್ತು, ಟ್ರೈ ಮಾಡಿದರೆ ಕಮೆಂಟ್ ಮಾಡಬೇಕು ಫ್ರೆಂಡ್ಸ್. ನನಗಂತೂ ಇಡ್ಲಿ ಉಳಿದ್ರೆ ಕಂಪಲ್ಸರಿ ನೆಕ್ಸ್ಟ್ ಡೇ ಮಸಾಲ ಇಡ್ಲಿ ಮಾಡೇ ಮಾಡ್ತೀನಿ. ಏನು ಹಾಕ್ಬೋದು, ಲೈಕ್ ವೆಜಿಟೇಬಲ್ಸ್ ಜಾಸ್ತಿ ಇದ್ರೂ ನಾವು ಹಾಕೋಬೋದು, ಸೂಪರ್ ಟೇಸ್ಟಿಯಾಗಿರ್ತದೆ. ಆ್ಯಂಡ್ ಇವಾಗಂತೂ ವಿಂಟರ್ನಾಗ ಅಡುಗೆ ಮಾಡಿ ಮನೆಗೆ ಬಿಸಿಲು ಹಾಕ್ಬಿಟ್ಟು ಊಟ ಮಾಡ್ರೆ ಸೂಪರ್ ಟೇಸ್ಟಿ ಅನ್ನಿಸ್ತದೆ. ಒಂದು ಸ್ವಲ್ಪ ಬಿಸಿಲೂ ಹೊತ್ತದಲ್ಲ, ಹಾಗಾಗಿ ಬ್ರೇಕ್ಫಾಸ್ಟ್ ನಾನು ಆದಷ್ಟು ಎಲ್ಲ ಕೆಲಸ ಮುಗ್ದೈತಿ. ಇವಾಗ ಬಟ್ಟೆ ಬಾಂಡಿ ಎಲ್ಲ ಮುಗಿಸೀನಿ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಮೈ ಗ್ರೀನ್ ಟೀ ಮಾಡಿಕೊಂಡೀನಿ. ಸೊ ದ್ಯಾಟ್ ಸೈಮಂಟೇನಿಯಸ್ಲಿ ಇವೆಲ್ಲ ಹುರ್ಕೋತಾ ನಾನು ಕುಡಿಬೋದು ಅಂತ. ಸೊ ಭಾಳ ಗರಮ್ ಇದೆ. ಇಟ್ಸ್ ಸ್ಯಾಟರ್ಡೇ ಟುಡೇ. ಸೊ ನಾನು ಬಸವಕಲೆ ಇದ್ದಾಗಿಂದ ಹಿಡಿದು ನನಗೆ ಎಳ್ಳು, ಕಾರಳು ಮತ್ತು ಅಗಸಿ ಸ್ಯಾಟರ್ಡೇ ಅಥವಾ ಬುಧವಾರ ಇವು 2 ವೆನಸ್ಡೇ ಇವು 2 ದಿನ ಮಾಡೋ ಅಭ್ಯಾಸ ಬಿದ್ದಿದೆ. ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಸೆಡ್ ಒನ್ಸ್ ಆಲ್ಸೋ. ಸೊ ಅದು ಜಾಸ್ತಿ ಬಾರಿ ರಿಪೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಇವಾಗೆಲ್ಲ ನೋಡ್ರಿ, ಇದು ಕಡೆ ಫ್ಲೇಮ್ ಬರ್ತದಲ್ಲ, ಅದು ಕಡೆ ಸೈಡ್ ಇಟ್ಕೊಂಡು ಹೊಳ್ಳು ಫ್ರೈ ಮಾಡ್ಕೊತೀನಿ. ಸೊ ಇಟ್ಸ್ ಟೈಮ್ ಟೇಕಿಂಗ್ ಪ್ರಾಸೆಸ್. ಹೇಳ್ತೀನಿ ಲಿಟ್ರಲಿ ಟೈಮ್. ಓಕೆ 11:50.
11:50 ಆಗ್ಯದ. ನಾನು ಇವಾಗ ಸ್ಟಾರ್ಟ್ ಮಾಡೀನಿ. ನನಗೀಗ ಎಳ್ಳು, ಕಾರಳ್ಳು, ಅಗಸಿ, ಶೇಂಗಾ ಇವೆಲ್ಲ ಹುರಿಯವ. ಆ್ಯಂಡ್ ನಿನ್ನೆ ಇವೆಲ್ಲ ಮಾರ್ಕೆಟಿಂದ ಬಂದಿಂದ ಬಸ್ಸು ಹಸಿ ಭಾಳ ಹಸಿ, ಅದಕ್ಕೆ ಬಿಸ್ಲಾಗ ಒಣಕ್ಕಿ ಫ್ರೈ ಮಾಡ್ಲಿದ್ದೀನಿ. ಈ ತನಕ ನೀವು ನೋಡಿಂದ ಐ ಥಿಂಕ್ ತೋರಿಸಿರ್ಬೋದು ನಾನು ಬಿಸ್ಲಾಗ ಒಣಕಿನ ಎಲ್ಲನೇ. ಆ್ಯಂಡ್ ಹಮೇಶ ನಾನೇನು ಮಾಡ್ತೀನಿ, ಹುರಿಯವೆಲ್ಲ ಒಂದೇ ದಿನ ಇಟ್ಕೊಂಡು ವುಡನ್ ಸ್ಪ್ಯಾಚುಲಾ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ವುಡನ್ ಚಮಚ ಇರ್ತಲ್ಲ, ಕಡ್ಚಿ ಅಂತ ಏನಂತೀವಿ, ಅದರಿಂದ ಫ್ರೈ ಮಾಡ್ತೀನಿ. ಸರಿ, ಇವು ಒಂದು ಸ್ವಲ್ಪ ಮತ್ತೊಂದು ಏನಂದ್ರೆ ನಾನು ಭಾಳ ಧಮಂದು ಕಡಾಯಿ ಇಕ್ಕೋತೀನಿ, ಬರೀಕಂದು ಇಕ್ಕೋಬಲ್ಲ. ಧಮಂದು ಇಕ್ಕೊಂಡ್ರೆ ಚಲೋ ಎಲ್ಲ ಈವನ್ನಾಗಿ ಎಲ್ಲ ಸೇಮ್ ಒಂದೇ ಥರ ಫ್ರೈ ಆಯ್ತವೆ. ಆ್ಯಂಡ್ ಶೇಂಗಾ ಯಾಕೆ ಹುರಿಲೈತಿ ಅಂದ್ರೆ ಶೇಂಗಾದ ಹಿಂಡಿ ಪಲ್ಯಗಳಿಗೆ ಹಾಕ್ಲಿಕ್ಕೆ ಕಂಪಲ್ಸರಿ ಬೇಕಲ್ಲ, ಅದಕ್ಕೆ ನಾನು ಒಂದೇ ಬಾರಿ ಒಂದು ಅರ್ಧ ಕಿಲೋ ಕುಟ್ಟಿಕ್ಕೋತೀನಿ. ಮತ್ತು ಶೇಂಗಾದ ಹಿಂಡಿನೂ ಮಾಡಕ್ಕಿದ್ದೀನಿ, ಅದಕ್ಕೆ ಇವನು ಫ್ರೈ ಮಾಡ್ಕೊಳ್ತೀನಿ. ಬರೆಲ್ಲರೂ ನನ್ನ ಜೊತೆಯಲ್ಲಿ ಗ್ರೀನ್ ಟೀ ಕುಡಿಟ್ರಿ. ಭಾಳ ಗರಮ್ ಅದ ಫ್ರೆಂಡ್ಸ್. ಚಿಲ್ಡ್ ವೆದರ್ನಾಗ ಗರಂ ಕುಡ್ಡೆ ಮಜಾನೇ ಬೇರೆ ಇರ್ತದೆ. ಚಲೋ ಕುಡಿಯ. ಸೊ ಶೇಂಗಾ ಹುರಿಲತ್ತೀನಿ, ಹುರ್ಕೋತಾ ಗ್ರೀನ್ ಟೀ ಕುಡಿಬೇಕಲ್ಲ, ಸೊ ಗ್ರೀನ್ ಟೀ ಕುಡಿಲತ್ತೀನಿ. ಸೈಡ್ಗೆ ಇಟ್ಟ ಅಂದ್ರೆ ನೆನಪು ಹೋಗ್ತದೆ, ಅದೇ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಹುರ್ಕೋತಾರೆ ಕುಡಿಯೋ ಟೈಮ್ ಇಲ್ಲದ್ರೆ ಅಟ್ಲೀಸ್ಟ್ ಕೆಲಸ ಮಾಡ್ಕೋತಾರೆ ಕುಡಿಬೇಕು. ದಟ್ಸ್ ಆಲ್ ಫ್ರೆಂಡ್ಸ್. ಮಸ್ತ್ ಅದ ಚಲಿ. ನಾನು ಕಂಪ್ಲೀಟ್ ಮಾಡ್ತೀನಿ, ಇಲ್ಲಾಂದ್ರೆ ಶೇಂಗಾ ಹೊತ್ತೋಯ್ತು. ಚಲೋ ಫ್ರೆಂಡ್ಸ್, ಈಗ ತನಕ ಟರ್ಟರ್ ಮಾತಾಡ್ಕೊತ ಹೋಗೀನಿ. ಬಟ್ ಈಗ ಅಬ್ಸರ್ವ್ ಮಾಡಿ ನಾ ವೀಡಿಯೋನೇ ಚಾಲೂ ಮಾಡಿಲ್ಲ ಅಂತ. ಸೊ ಅಗಸಿ ಎಷ್ಟು ಚೆನ್ನಾಗಿ ಆವಾಜ್ ಹೊಂಟದ ನೋಡ್ರಿ. ಸೊ ಇದು ಬಾಳ್ಗಿ ಗರಮ್ ಅದಲ್ಲ, ಶೇಂಗಾ ಹೊಡೆದಿನ ಕಡೆಯಿಂದ, ಅದಕ್ಕೆ ಇಮಿಡಿಯೇಟ್ ಹಾಕಿನ ಕಡೆಯಿಂದ ಸೌಂಡ್ ಹೊಂಟವ. ಸೊ ಕಂಟಿನ್ಯೂಸ್ ಕೈ ಆಡ್ಕೋತಿರ್ಬೇಕಾಯ್ತದು. ರೈಟ್ ಹ್ಯಾಂಡ್ನ ಕ್ಯಾಮೆರಾ ಹಿಡಿದಿದ್ದೆ, ಅದಕ್ಕೆ ಬರಾಬರ್ ಕೈ ಆಡ್ಲಿಕ್ಕೆ ಹೊಂಟಿಲ್ಲ. ಚಲೋ ಓಕೆ. ಸೊ ಕಂಪಲ್ಸರಿ ಕೈ ತಿರುಗಿಸ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ಕರ್ಗೈತವ. ಅದು ಅಂದ್ರೆ ಹೊತ್ತು ವಾಸನ ಟೇಸ್ಟ್ ಚೇಂಜ್ ಆಗೋಯ್ತು. ಅದು ಸರಿ ಕಂಪಲ್ಸರಿ ನೀವು ಇದಕ್ಕೆ ಕೈ ಆಡ್ಕೋತ ಇರಲೇಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಫ್ರೆಂಡ್ಸ್, ಭಾಳ ಕರ್ಗ ಆಗ್ಲಿಕ್ಕತ್ತಲ್ಲ. ಪಾಪಪ್ ಆಯ್ತವ ಅಂದ್ರೆ ನಿಮ್ಗೆ ಫೀಲ್ ಆಗ್ತದೆ ಕಂಪ್ಲೀಟ್ ನೋಡ್ತಾರೆ. ಇಲ್ಲಿ ಕ್ರ್ಯಾಕ್ ಲೈಕ್ ನೋಡ್ರಿ, ಈ ಥರ ಕ್ರ್ಯಾಕ್ ಆಯ್ತವ. ಚಳಿಯ ನಾ ಹುರಿತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಯಾವತ್ತೂ ಅಗಸಿ ಅಪ್ಪುಟ್ಟು ಹಾಗೆ ತಿಲ್ಲಕ್ಕೆ ಫ್ರೈ ಮಾಡಬಾರ್ದು. ಕೆಲವೊಬ್ರು ಫ್ರೈ ಮಾಡಿಕೊಂಡು ಹಾಗೆ ತಿಂತಾರೆ, ಹಂಗೆ ತಿಲ್ಲಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಗ್ರೈಂಡ್ ಮಾಡ್ಕೊಂಡು ಯಾವುದನ್ನು ಓಟ್ಸ್ ಮೀಲ ಹಾಕೋರಿ, ಜ್ಯೂಸ್ಗಳನ್ನ ಹಾಕೋರಿ, ಅಥವಾ ಹಿಂಡಿ ಮಾಡಿಕೋರಿ. ಬಟ್ ಹಾಗೆ ತಿಲ್ಲಕ್ಕೆ ಹೋಗ್ಬಾರ್ದು, ಡೈಜೆಷನ್ ಆಗಲ್ಲ ಪ್ರಾಪರಾಗಿ. ಯಾಕಂದ್ರೆ ಇವು ಜರುಗುತ್ತವೆ ಬಾಯಾಗ. ಹಲ್ಲಿನ ಕಾಳು ಬಂದ ತಕ್ಷಣ ಕೆಲವೊಬ್ರಿಗೆ ಓಕೆ ಯು ಮೈಟ್ ಫೀಲ್ ಗುಡ್, ಬಟ್ ಇವು ಜರುಗುತ್ತವೆ. ಅದ್ರ ಸಲುವಾಗಿ ಮಿಕ್ಸರ್ಗೆ ಹಾಕ್ಕೊಂಡೇ ಯೂಸ್ ಮಾಡಬೇಕು. ಎಷ್ಟು ಚಲೋ ಕ್ರ್ಯಾಕಲಾಗುತ್ತೆ. ನಮ್ಮ ಕಡೆ ಇವಕ್ಕೆ ಕಾರಳ ಅಂತಾರೆ ಫ್ರೆಂಡ್ಸ್, ಬೆಂಗಳೂರು ಕಡೆ ಹುಚ್ಚಳು ಅಂತಾರೆ. ನೀವು ಏನಂತೀರಿ ಹೇಳಬೇಕು. ನಿಮ್ಮ ಕಡೆ ನೀವು ಇವಕ್ಕೆ ಏನಂತ ಕರಿತೀರಿ ಅಲ್ಲ ಅಂತೀರಿ. ಸೊ ಇದ್ರಾಗ ಥೋಡೆ ಕಸ ಇತ್ತು, ಅದಕ್ಕೆ ಪ್ಯಾನ್ ತಣ್ಣಗಾಗ್ಯದ. ಒಂದು ಸ್ವಲ್ಪ ನೋಡಿ ಮಾಡಿ ತೊಗೊಂಡು ಹೊಂಟೀನಿ ಸಾಫ್ ಮಾಡಿ. ಆ್ಯಂಡ್ ನೀವು ಈ ಕಾರಳ ಹಿಂಡಿ ಅದಕ್ಕೆ ಯೂಸ್ ಮಾಡ್ತೀರಿ, ಅಥವಾ ಈ ಕಾರಳ ಏನೇನು ಮಾಡ್ತೀರಿ, ಇದ್ರದ್ದು ಯೂಸಸ್ ಏನು ಅಂತ ನೀವು ನಿಮ್ಮ ಕಡೆ ಹೆಂಗೆ ಯೂಸ್ ಮಾಡ್ತೀರಿ ಅದು ಹೇಳ್ರಿ. ನಾವಂತೂ ಪಲ್ಯಗಳಿಗೆ ಹಾಕ್ತೀವಿ. ತಪ್ಪಲು ಪಲ್ಯ ಮಾಡೋರ ಅಥವಾ ಲಿಕ್ವಿಡಿ ಪಲ್ಯಗಳು ಇರ್ತಾವೆ, ಅಂಥವಕ್ಕೆ ಶೇಂಗಾ ಹಿಂಡಿ, ಈ ಹಿಂಡಿ ಎಡ್ಡು ಹಚ್ತೀವಿ. ಇದನ್ನು ಒಂದು ಸ್ವಲ್ಪ ಏನಂತಾರೆ ಥೋಡೆ ಕಲರ್ ಚೇಂಜ್ ಆಗಬೇಕು ಜಾಸ್ತಿ. ಅದಕ್ಕೆ ಕಡವಪ್ಪ ನೀವು ಫ್ಲೇವರ್ನು ಚೇಂಜ್ ಆಯ್ತು, ಸ್ಮೆಲ್ನು ಡಿಫ್ರೆಂಟಾಗಿ ಬರ್ತದೆ. ಸೊ ಬಿ ಕೇರ್ಫುಲ್ ವೈಲ್ ಯು ಆರ್ ಫ್ರೈಯಿಂಗ್ ದಿಸ್. ಎಣ್ಣೆ ಏನೂ ಹಾಕ್ಲಿಕ್ಕತ್ತಲ್ಲ, ಹಾಗೆ ಜಸ್ಟ್ ಹುರಿಬೇಕು ಅಷ್ಟೆ. $12:45 ಆ್ಯಂಡ್ ಇದು ಒಂದು ಹುರಿದ ಅಂದ್ರೆ ಕಂಪ್ಲೀಟ್ ಫ್ರೆಂಡ್ಸ್. ಈ ಹುಚ್ಚೆಳ್ಳು ಅಂತಾರಲ್ಲ ಅಥವಾ ಕಾರಳು, ಇದ್ರೊಳಗೆ ನಾವು ಎಳ್ಳು ಭೀ ಹಾಕಿ ಹಿಂಡಿ ಮಾಡಿರ್ತೀವಿ. ಬರೀ ಇದೊಂದೇ ಹಿಂಡಿ ಮಾಡಲ್ಲ, ಇದೊಂದು ಮತ್ತು ಎಳ್ಳು. ಸೊ ಇವಾಗ ನಾನು ಶೇಂಗಾ, ಎಳ್ಳು ಮತ್ತು ಅಗಸಿ ಇವೆಲ್ಲ ಹುರಿದಾಯ್ತು. ಇದೊಂದು ಹುರಿದ ಅಂದ್ರೆ ಕಂಪ್ಲೀಟ್ ಆಯ್ತದ. ಆ್ಯಂಡ್ ಟೈಮ್ ನೋಡಿರಲ್ಲ 12:45 ಆಗಿಂದ್ರೆ 1:45. ಸೊ ಈ ತನಕ ಗ್ರೀನ್ ಟೀ ಕೊಂಡಲ್ಲ 12 o'clock. ಇವಾಗ ನಾನು ಇದು ಮಿಕ್ಸ್ಡ್ ಸೀಡ್ಸ್ ಲಡ್ಡು ತಿಳತೀನಿ. ಭಾಳ ಟೇಸ್ಟಿ ಅದ ಫ್ರೆಂಡ್ಸ್. ಎಷ್ಟು ಜನ ಟ್ರೈ ಮಾಡಿರಿ, ಆ್ಯಂಡ್ ಟ್ರೈ ಮಾಡಿರಿ ನಿಮ್ಗೆ ಇಷ್ಟ ಆಗಿದೆ ಅದನ್ನು ಕಮೆಂಟ್ ಮಾಡಿರಿ. ಶೇಂಗಾ ಹಿಂಡಿ, ಅಗಸಿ ಹಿಂಡಿ ಕುಟ್ಲಕ್ಕೆ ಬಾಳಗಡ್ಡೆ ಬೇಕಲ್ಲ ಫ್ರೆಂಡ್ಸ್. ಸೊ ಅದ್ರ ಸಲುವಾಗಿ ಕುಂತೀಗ ಈಗ ಒಂದು ಅರ್ಧ ಗಂಟೆ ಕುಂತು ಬಾಳಗಡ್ಡೆ ಸಲ್ಕೊಂಡಿನಿ. ಇವಾಗ ಊಟ ಮಾಡ್ತೀನಿ ಇಮಿಡಿಯೇಟ್. ಒಂದು ಅಗಣಿಕೆ ಒಂದು ಮಾಡ್ಲತ್ತೀನಿ. ಶೇಂಗಾವೆಲ್ಲ ಹುರ್ಕೋದು ಅಗಣಿಕೆ. ಇವ್ರು ಬಂದರು, ಇವ್ರಿಗೆ ಊಟ ಕೊಟ್ಟು ಅದ್ರ ನಂತರ
ಇವೆಲ್ಲ ಸ್ವಲ್ಪ ಕುಂತ ಈಗ ಊಟ ಮಾಡಿ ಶೇಂಗಾದ ಹಿಂಡಿ ಅಗಸಿ ಹಿಂಡಿ ಕುಟ್ಕೋಬೇಕು. ಶೇಂಗಾ ಹಿಂಡಿ ಕಲು ಹಾಕ್ತಾ ಕಲ್ಲುನ ಕುಡ್ತಾ, ಯಾಕಂದ್ರೆ ಮಿಕ್ಸರ್ಗೆ ಹಾಕೊಂಡ್ರೆ ನಮ್ಮ ಮನೆಗೆ ಯಾರೂ ಇಷ್ಟ ಮಾಡಲ್ಲ. ಆ್ಯಂಡ್ ಅಗಸಿ ಹಿಂಡಿ ಅಂತೂ ಮಿಕ್ಸರ್ಗೆ ಹಾಕಲೇಬೇಕು, ಸೊ ಮಿಕ್ಸರ್ಗೆ ಹಾಕ್ತೀನಿ. ಇವಾಗ ಮಧ್ಯಾಹ್ನ ಊಟನಾಗ ಈ ರೈಸ್ ನಿನ್ನಿಂದ ರಾಜ್ಮಾ ಪಲ್ಯ ಓದೋದು ಒಂದು ಸ್ವಲ್ಪ, ಆ ಪಲ್ಯ ಜೊತೆಯಲ್ಲಿ ಊಟ ಮಾಡ್ತೀನಿ. ಈಗ ಆ್ಯಕ್ಚುಲಿ ನೀವು ಉಣ್ಬೇಕಂತ ಹೊಸು ಇನ್ನೂ ಆಗಿಲ್ಲ, ಬಟ್ ಊಟ ಮಾಡೋದಾದ್ರೆ ರಾತ್ರಿಗೆ ಮತ್ತೆ ಭಾಳ ಹೊಸು ಹೋಗ್ತಾವಲ್ಲ, ಅದಕ್ಕೆ ಓವರ್ ಈಟಿಂಗ್ ಮಾಡ್ಲಿಕ್ಕೆ ಹೋಗಬಾರ್ದು ಅಂಥೇಳಿ ಈಗ ಒಂದು ಸ್ವಲ್ಪ ಊಟ ಮಾಡ್ಲತ್ತೀನಿ. ನೋಡ್ಬೋದು ನೀವು ರೈಸ್ ಎಷ್ಟದ ಅಂತ, ಭಾಳ ಥೋಡೆ ತೊಗೊಂಡೇನಿ. ಆ್ಯಂಡ್ ಇದರ ನಂತರ ಒಂದು ಸ್ವಲ್ಪ ಕರ್ಡ್ ರೈಸ್ನ ಊಟ ಮಾಡ್ತೀನಿ, ಸೊ ದ್ಯಾಟ್ ಊಟ ಮಾಡಿದ್ನು ಡೈಜೆಷನ್ ಪ್ರಾಪರ್ ಆಗಾಗ್ತದೆ. ಫಸ್ಟ್ ಟೈಮ್ ರಾಗಿ ಮುದ್ದೆ ಮಾಡ್ರಂತ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಸ್ವಲ್ಪ ಉಪ್ಪು, ನೀರು ಕಾಯ್ದಾವ, ಭಾಳ ಕಮ್ಮಿ ಕ್ವಾಂಟಿಟಿಯ ಈ ಕಪ್ಪಲ್ಲಿ ಮಾಡ್ಲತ್ತೀನಿ. ಸಣ್ಣ ಬೆಳೆ ಇರ್ತಲ್ಲ, ಇದರಲ್ಲಿ ಒಂದು ಬೆಳೆ ನೀರು ಹಾಕೀನಿ. ಚಲೋ ನೀರು ಕಾಯ್ದಾವ, ರಾಗಿ ಹಿಟ್ಟು ಹಾಕಿರಿ ಒಳಗೆ. ಈ ಚಮಚ ಹಿಟ್ಟು ಚಲೋ ಉಗಕ್ಕೆ ಗರಮ್ ಆಗಿ ಚಲೋ ಆಯ್ತದ ಫ್ರೆಂಡ್ಸ್. ಬೆಳ್ಳುಳ್ಳಿ ಇರ್ತಲ್ಲ, ಚಪಾತಿ ಮಾಡ್ತೀವಲ್ಲ, ಅದನ್ನು ಹಿಂಗೆ ಆಡಿಸ್ಕೊಳ್ಬೇಕು. ಸ್ವಲ್ಪ ಫೋನ ಸೈಡ್ಗೆ ಇಡ್ತೀನಿ, ಇಟ್ಟು ಮಾಡ್ತೀನಿ. ಚಲೋ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲಿ ಉಂಡೆ ಇಕ್ಬೇಡ್ದು, ಅದರಲ್ಲಿ ಆಗ್ತಾಯಿದ್ದಿಲ್ಲ, ಅದಕ್ಕೆ ಸ್ಪೂನ್ ಯೂಸ್ ಮಾಡ್ತೀನಿ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಟ್ರೈಯಿಂಗ್ ರಾಗಿ ಮುದ್ದೆ. ಈ ಕಲರಲ್ಲಿ ರಾಗಿ ಮುದ್ದೆ ಮಾಡ್ತೀನಿ ಅನ್ನೋದನ್ನು ಟ್ರೈ ಗೊತ್ತಾಗಿಲ್ಲ. ಓಕೆ, ವಾವ್, ಆಫ್ಟರ್ ಎಕ್ಸಾಕ್ಟ್ಲಿ 5 minutes ಮಸ್ತ್ ಆಗಿದ್ದು. ವಾವ್, ಫಸ್ಟ್ ಟ್ರೈ. ಟೇಸ್ಟ್ ಯಾವಾಗಲೂ ಮಾಡಿಲ್ಲ, ಮಾಡೋದನ್ನ ಇದೆ ಫಸ್ಟ್, ತಿನ್ನೋದನ್ನ ಇವಾಗೆ ಫಸ್ಟ್. ಚಲೋ ಆಗ್ಯದ ಅನ್ಸುತ್ತೆ, ಬಂದ್ ಮಾಡ್ತೀನಿ. ನಾವು ಒಳಗೆ ಕುಂತು ಎಲ್ಲ ನೀಟಾಗಿ ಹುರ್ಕೋತ ಕುಂತೀನಿ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸ್ಕೊಬರಿ ಒಂದಂತರ ಒಂದು ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಬಂತು ಏನು ಬಂತು, ಬಾಕಿಲ್ವಲ್ಲಿ ಎಲ್ಲ ಕೆದ್ರಿಟ್ಟು ಭಾಳವಾಗಿ ತನಕ ಕೆದ್ರದ. ಓನರ್ ಓವರಿಗೆ ತೋರ್ಸಿನ್ಕೆ ಹಿಂಗೆ ಕೆದ್ರದ್ ನೋಡ್ರಿ ಅಂತ ಹೇಳಬೇಕಲ್ಲ. ಟೈಮ್ ರಾಗಿ ಮುದ್ದೆ ಟ್ರೈ ಮಾಡೀನಲ್ಲ ಫ್ರೆಂಡ್ಸ್, ನೋಡ್ರಿ ಸಣ್ಣ ದಿಸ್ ಇಸ್ ಅ ಸೈಜ್ ನಂದು. ಈಟೇ ಸೈಜ್ದು ಅಂದ್ರೆ 4 ಉಂಡಿಗಳಾಗ್ಯಾವ, 4 ಸ್ಪೂನ್ 4 ಉಂಡೆ ಅಂದಂಗೆ ಆಗ್ಯಾವ ರಾಗಿ ಮುದ್ದೆ. ನಾವು ಬೇಳೆ ಜೊತೆಯಲ್ಲಿ ಉಣ್ತೀನಿ. ಈಗ ಬೇಳೆ ಗರಮ್ ಮಾಡ್ಲತ್ತೀನಿ. ಗರಮ್ ರಾಗಿ ಮುದ್ದೆ, ಗರಮ್ ಬೇಳೆ ರಾಗಿ ಮುದ್ದೆ ಎಟ್ 4:10. ಸೊ ಬೇಳೆ ಗರಮ್ ಆದ ತಕ್ಷಣ ಉಣ್ತೀನಿ ಅಂದ್ರೆ 4:15 ಊಟ ಮಾಡ್ತೀನಿ ರಾಗಿ ಮುದ್ದೆ. ಫಸ್ಟ್ ಟೈಮ್ ಎವರ್ ಟ್ರೈಡ್ ಫ್ರೆಂಡ್ಸ್. ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಇಷ್ಟ ಆಯ್ತದ ಹಿಂಗೆ ಮೆಸೇಜ್ ಮಾಡಿರಿ, ಇನ್ ದ ಸೆನ್ಸ್ ಕಮೆಂಟ್ ಮಾಡಿರಿ. ನೀವು ಎಷ್ಟು ಬಾರ್ ಟ್ರೈ ಮಾಡಿರಿ, ಹೆಂಗೆ ಹತ್ತೋದು, ಏನೇನು ಹಾಕ್ಕೊಂಡು ಯಾವ ಪಲ್ಯ ಜೊತೆ ಉಣ್ಬೋದು ಅದನ್ನು ಕಮೆಂಟ್ ಮಾಡಿರಿ. ಫಸ್ಟ್ ಟೈಮ್ ಎವರ್ ರಾಗಿ ಮುದ್ದೆ, ತುಪ್ಪ ಆ್ಯಂಡ್ ಸಾಂಬಾರು. ನಾನು ಈ ಕಾಂಬಿನೇಷನಲ್ಲಿ ಉಣ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ಫ್ರೆಂಡ್ಸ್. ಸೊ ನೀವು ಇನ್ನೂ ಇದ್ರ ಕಾಂಬಿನೇಷನ್ದಿಂದ ಉಣ್ಬೋದು, ಕಮೆಂಟ್ ಮಾಡಿರಿ. ನೋಡ್ಲಕ್ಕಂತ ಸೂಪರ್ ಅನ್ನಿಸ್ತಾ ಇದೆ. ರೌಂಡಿಂಗ್ ಎಲ್ಲ ಎಲ್ಲೋ ರಾಗಿ ಮುದ್ದೆ ಬ್ರೌನ್ ಆ್ಯಂಡ್ ಘೀ ಸೂಪರ್, ಕಣ್ಣಿಗಂತೂ ಸೂಪರ್. ಟೇಸ್ಟ್ ಹೆಂಗಿದೆ ಇವಾಗ ನೋಡ್ರಿ, ಟ್ರೈ ಮಾಡಿರಿ. ಹ್ಯಾವ್ ಇಟ್ ಫ್ರೆಂಡ್ಸ್, ವೆರಿ ಟೇಸ್ಟಿ. ನಾಲ್ಗೆ ಮೇಲೆ ಇಟ್ಕೊಂಡು ಡೈರೆಕ್ಟ್ ಗಂಟ್ಲಾಗ ಹೋಗ್ತಾ ಇದೆ ಫ್ರೆಂಡ್ಸ್ ಅಂತಾನೆ. ಐ ಹೋಪ್ ಇಟ್ ಈಸ್ ದ ರೈಟ್ ವೇ ಹ್ಯಾವ್ ಕುಕ್ಡ್, ಬಟ್ ಸೂಪರ್ ಇದೆ ಫ್ರೆಂಡ್ಸ್. ವಿ ಮಸ್ಟ್ ಟ್ರೈ ಇಟ್ ಅಗೇನ್ ಫ್ರೆಂಡ್ಸ್. ಐ ಹ್ಯಾವ್ ಟೇಕನ್ ಸೆಕೆಂಡ್ ರಾಗಿ ಮುದ್ದೆ ಆಲ್ಸೋ. ಸಣ್ಣ ಸೈಜ್ದವ, ಭಾಳ ಸಣ್ಣ. ಸೊ ಸೆಕೆಂಡ್ ಆಲ್ಸೋ ಐ ಆಮ್ ಎಂಜಾಯಿಂಗ್, ಐ ಲವ್ಡ್ ಇಟ್. 6 o'clock ಹಂಗೆ ಇವು ಎಲ್ಲ ಅಗಸಿ ಎಲ್ಲ ಹುರಿದಿದ್ದಲ್ಲ ಫ್ರೆಂಡ್ಸ್. ಕೂತ್ಕೊಂಡು ಗರಮಂದು ಮಿಕ್ಸರ್ಗೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ಕಂಪ್ಲೀಟ್ 4-5 hours ನಿಂತು ನಾನು 6 o'clock ಮಿಕ್ಸರ್ಗೆ ಹಾಕಿರ್ತೀನಿ. ಫಸ್ಟ್ ಶೇಂಗಾ ಹಾಕಿದ, ಆನಂತರ ಕಾರಳ್ಳು, ಆನಂತರ ಅಗಸಿ. ಆ್ಯಂಡ್ ನಾನು ಹಾಕಿಲ್ಲ ಮಿಕ್ಸರ್ಗೆ, ವೈಷ್ಣವಿ ಹಾಕಿಲ್ಲ ಫ್ರೆಂಡ್ಸ್. ಆ್ಯಂಡ್ ಮತ್ತೊಂದು ಪ್ರಾಬ್ಲಮ್ ಏನಂದ್ರೆ, ವೈಷ್ಣವಿ ಮನೆಯಲ್ಲಿದ್ದರೆ ತಾರಕ ಮೆಹತಾಕ ಉಲ್ಟಾ ಚಶ್ಮಾ ಇರಲೇಬೇಕು. ಆ್ಯಕ್ಚುಲಿ ಇಲ್ಲಿ ಎಲ್ಲ ವಾಯ್ಸ್ ಓವರ್ ಕೊಡ್ಲಕ್ಕೆ ಹೋಗ್ಬಾರ್ದು ಈಗ ಗೊತ್ತಾ ಅಂತ ಮಾತಾಡೀನಿ,
ಬಟ್ ಹಿಂದೆಲ್ಲ ತಾರಕ ಮೆಹತಾ ಉಲ್ಟಾ ಚಶ್ಮಾ ಪ್ಲೇ ಆಗ್ಲತ್ತ. ಸೊ ಅದ್ರ ಸಲುವಾಗಿ ನಿಮ್ಮ ಮನೆಗೂ ಹಿಂಗೆ ಮಾಡ್ತಾರೆ, ಹೆಂಗೆ ಹೇಳಬೇಕು ಫ್ರೆಂಡ್ಸ್ ನಿಮ್ಮ ಮಕ್ಕಳನ್ನು. ಚಿಕ್ಕ ಪುಟ್ಟ ಕೆಲಸಗಳು ವೈಷ್ಣವಿ ವೈಭೋಗ ಹೇಳ್ತೀನಿ. ಸ್ಪೆಷಲಿ ಲೈಕ್ ಮಿಕ್ಸರ್ಗೆ ಹಾಕೋ ಏನಾರ ತಂದು ಕೊಡು, ಈಗ ಕೂತ ಇಂಥವೆಲ್ಲ ಕೆಲಸನೂ ಹೇಳ್ತೀನಿ. ಇವಾಗ ವೈಷ್ಣವಿ ಅವೆಲ್ಲ ಮಿಕ್ಸರ್ಗೆ ಹಾಕ್ಲತ್ತೀವಿ, ನಾ ಶೇಂಗಾ ಹಿಂಡಿ ಕೊಡ್ಲತ್ತೀನಿ. ಎಲ್ಲ ಕೆಲಸ ಒಬ್ಬರೇ ಮಾಡ್ಬೇಕಂದ್ರೂ ಪ್ರಾಬ್ಲಮ್ ಆ್ಯಂಡ್ ಮಕ್ಕಳಿಗೆ ಕಲ್ಸಿನಂಗೂ ಆಯ್ತದ. ಅದರ ಸಲುವಾಗಿ ನಾನು ವೈಷ್ಣವಿಗೆ ಮಾಡು ಅಂತ ಹೇಳ್ತೀನಿ. ಇವಾಗ ಇಲ್ಲಿ ನನ್ನ ಬಳಿ ಒಳ್ಳಿಲ್ಲ ಫ್ರೆಂಡ್ಸ್, ಕಲು ಅದ. ಸೊ ಕಲುನಾಗ ಉಪ್ಪು ಖಾರ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊಟ್ಕೊಳ್ತೀನಿ. ಥೋಡ ಬಹುತ್ ಕ್ರಷ್ ಆಯ್ತಾವಲ್ಲ ಜೀರಿಗೆ ಚಲೋ ಆಯ್ತು. ಅದ್ರ ನಂತರ ಬೆಳಗಡ್ಡಿ ಹಾಕಿ ಕೊಟ್ಲತ್ತೀನಿ. ಕೆಲವೊಬ್ಬರು ಎಣ್ಣೆ ಹಾಕ್ತಾರ ಅಂತಂತಾರೆ, ಬಟ್ ನಾನು ಯಾಕೊತ್ತನೂ ಹಾಕಿಲ್ಲ. ಶೇಂಗಾದ ಎಣ್ಣೆ ಹಾಕೋ ಟೇಸ್ಟ್ ಬರ್ತದೆ ಅಂತಾರೆ, ಬಟ್ ನಾನು ಕೊಟ್ಟೋದೆ ಹೀಗೆ ಉಪ್ಪು ಖಾರ ಜೀರಿಗೆ ಇದು ಬೆಳಗಡ್ಡಿ ಆ್ಯಂಡ್ ಶೇಂಗಾ ಹಾಕಿ ಕೊಡ್ತೀನಿ. ಭಾಳ ಟೇಸ್ಟಿ ಆಗ್ತದೆ ಫ್ರೆಂಡ್ಸ್. ಎಷ್ಟು ಜನರಿಗೆ ಇಷ್ಟ ಆಯ್ತದು. ರೈಟ್ ವೈಭವ್ ಹೊಟ್ಟೆಗಿದ್ದಾಗ ಅಂದ್ರೆ ವೈಭವ್ ಒಂದು ಟೈಮ್ ಕ್ಯಾರಿಂಗ್ ಟೈಮ್ನಾಗಿಂದ ನನಗೆ ಈಗ ಬಿಸಿ ಬಿಸಿ ಅನ್ನ, ನಾವು ಗರಂ ಅಂತೀವಿ, ಅದು ಗರಂ ಅಂತ ಹಾಕು. ಬಿಸಿ ಬಿಸಿ ಅನ್ನ, ತುಪ್ಪ, ಶೇಂಗಾದ ಹಿಂಡಿ ಸೂಪರ್ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನಂಗೆ ನೋಡಿ ಎಷ್ಟು ಜನ ಕಲಿತರು ಆ ಥರ ಊಟ ಮಾಡೋದು. ಎಷ್ಟು ಜನರಿಗೆ ಇಷ್ಟ ಆಯ್ತದೆ ಹೇಳಬೇಕು ಫ್ರೆಂಡ್ಸ್. ಆ್ಯಂಡ್ ನಮ್ಮ ಮನೆಗೆ ಶೇಂಗಾ ಹಿಂಡಿ ಇತ್ತು ಅಂದ್ರೆ ಮೊಸರು ಇರಲೇಬೇಕು. ಯಾವುದೇ ರೊಟ್ಟಿ ಇರಲಿ, ಬಿಸಿ ರೊಟ್ಟಿ ಇರಲಿ, ಸಣ್ಣಂದಿರಲಿ, ಕಂಕ್ರಂದಿರಲಿ, ಮೊಸರು, ಶೇಂಗಾದ ಹಿಂಡಿ ಆ್ಯಂಡ್ ರೊಟ್ಟಿ, ಯಾವುದೇ ರೊಟ್ಟಿ ಟೇಸ್ಟಾಗಿ ಹ್ಯಾಪಿಯಾಗಿ ಎಲ್ಲರೂ ಕಲ್ತು ತಿಂತೀವಿ. ಇವಾಗ ರೆಡಿ ಆಯಿತು ಫ್ರೆಂಡ್ಸ್ ಶೇಂಗಾದ ಹಿಂಡಿ ನೋಡ್ಬೋದು. ಸೊ ಶೇಂಗಾ ಹಿಂಡಿ ರೆಡಿ ಆಯಿತು, ಅಗಸಿ ಹಿಂಡಿ ರೆಡಿ ಆಯಿತು. ಆ್ಯಂಡ್ ಇವರಿದ್ರು ಮನೆಗೆ. ಸೊ ಟೇಸ್ಟ್ ಸಲುವಾಗಿ ಕೊಟ್ಟು ನಂಗೆ ಕೊಡು ಅಂತಂದ್ರು ಇಮಿಡಿಯೇಟಾಗಿ. ಸೊ ಅದು ಶೇಂಗಾದ ಹಿಂಡಿ, ಮೊಸರು ಆ್ಯಂಡ್ ರೊಟ್ಟಿ ಕೊಟ್ಟ ಫ್ರೆಂಡ್ಸ್. ಎಂಜಾಯ್ ಮಾಡಿದ್ರು. ಯಾರು ಹಿಂಗೆ ನಾವು ಮಾಡಿದ ಅಡುಗೆಗಳು ಹ್ಯಾಪಿಯಾಗಿ ಊಟ ಮಾಡಿದ್ರು ಭಾಳ ಚೆನ್ನಾಗಿ ಅನ್ನಿಸ್ತದಲ್ಲ. ಸೊ ಐ ಆಮ್ ಟು ಫೀಲಿಂಗ್ ದ ಸೇಮ್. ಹ್ಯಾಪಿಯಾಗಿ ಊಟ ಮಾಡಿದ್ರು. ಸೊ ಅಗಸಿ ಹಿಂಡಿನೇ ರೆಡಿ. ಅಗಸಿ ಹಿಂಡಿ ಸ್ಪೆಷಲಿ ಹೇಳ್ಬೇಕಾದ್ರೆ ನಾನು ವೈಭವ್ ಇಷ್ಟಪಟ್ಟು ಉಣ್ತೀವಿ. ಇವ್ರು ಭಾಳ ರೇರಾಗಿ ಉಣ್ತಾರೆ. ಶೇಂಗಾ ಹಿಂಡಿ ಅಂದ್ರೆ ಅವ್ರಿಗೆ ಆಲ್ ಟೈಮ್ ಫೇವರೇಟ್. ಸೊ ಶೇಂಗಾದ ಹಿಂಡಿ, ಕಾರಳ ಹಿಂಡಿ ಎಲ್ಲನೇ ರೆಡಿ ಆದವು ಫ್ರೆಂಡ್ಸ್. ನಾನು ಕಂಪಲ್ಸರಿ ಇಕ್ಕೋಬೋದು ಶೇಂಗಾದ ಹಿಂಡಿ, ಕಾರಳ ಹಿಂಡಿ. ಈ ಬಾರಿ ಏನು ಮಾಡೀನಿ ಅಂದ್ರೆ ಪೋಹಗಳು, ಸುಶೀಲ ಮಾಡ್ಯಾರ, ಹಳ್ಳಿನ ಸುಶೀಲ ಮಾಡ್ತಾರಲ್ಲ, ಅವಕ್ಕೆಲ್ಲ ಒಂದು ಸ್ವಲ್ಪ ಹಚ್ಲಕ್ಕೆ ಬೇಕಾಯ್ತದ ಅಂತ ಪುಟಾಣಿ ಹಿಂಡಿನೂ ರೆಡಿ ಮಾಡ್ಕೊಂಡೀನಿ ಫ್ರೆಂಡ್ಸ್. ಸೊ ನೀವು ಹಿಂಗೆ ಮಾಡ್ತೀರಿ, ಹಿಂಗೆ ಹೇಳಬೇಕು. ಸೊ ಇವೆಲ್ಲನೂ ಇಮಿಡಿಯೇಟ್ ಬಾಟಲ್ನಾಗ ಹಾಕ್ಲಿಕ್ಕೆ ಹೋಗ್ಬಾರ್ದಲ್ಲ. ಸೊ 6 o'clock ಹಾಕಿನಂದಲ್ಲ, ರಾತ್ರಿ ಮುಕ್ಬಾಲ್ಕಿಂತ ಮುಂಚೆ ಅಂದ್ರೆ ಒಂದು ಸ್ವಲ್ಪ ತಣ್ಣಗಾದ ನಂತರ ಬಾಟಲ್ಸ್ನ ಪ್ಯಾಕ್ ಮಾಡಿ ಹಾಕೀನಿ ಫ್ರೆಂಡ್ಸ್. ಸೊ ಫೈನಲಿ ಇಟ್ಸ್ ಟೈಮ್ ಫಾರ್ ಅವರ ಬೆಡ್ ಟೈಮ್ ಡ್ರಿಂಕ್. ಆ್ಯಂಡ್ ಬೆಡ್ ಟೈಮ್ ಡ್ರಿಂಕಲ್ಲಿ ನಾನು ಕುಡಿತಾ ಇದ್ದೀನಿ ಜೀರಿಗೆ, ಅಜ್ವಾನ್ ಆ್ಯಂಡ್ ಸೋಪಿನ ಪೌಡರ್ ಮಾಡಿಟ್ಕೊಂಡ್ಲೆ ಅದು ಕುದಿಸ್ಕೊಂಡು ಕುಡಿಲತ್ತೀನಿ. ಆ್ಯಂಡ್ ಅದು ಇಳಿದ ತಕ್ಷಣ ನಾನೇನು ಮಾಡ್ತೀನಿ ಅಂದ್ರೆ ಹಾಲು ಹಚ್ಚಿನ ಸ್ಟೀಲ್ ತೆಂಗಿ ಇರ್ತದಲ್ಲ, ಈ ಟಿಪ್ ಎಲ್ಲರಿಗೆ ಫ್ರೆಂಡ್ಸ್. ಯಾರಾದರೂ ಈ ಟೈಮ್ನಲ್ಲಿ ಹೆಪ್ಪ ಆಗಲ್ಲ, ಮೊಸರು ಆಗಲ್ಲ ಅಂತಾರಲ್ಲ ಅವರಿಗೆ ಹಂಗೆ ಗರಂ ಇದ್ದಾಗ ಅದ್ರ ಮೇಲೆ ಒಯ್ದು ಇಕ್ಕಬೇಕು. ಅಂದ್ರೆ ಗ್ಯಾಸ್ ಚಾಲೂ ಮಾಡಿಬಿಟ್ಟು ಬಂದೇ ಇಕ್ಕಬೇಕು. ನಾಳೆ ಮುಂಚೆ ತೋರಿಸ್ತೀನಿ ನಿಮಗೆ ಹೆಂಗಿತ್ತು ಅನ್ನೋದು. ಆ್ಯಂಡ್ ದಿಸ್ ಇಸ್ ಮೈ ನೈಟ್ ಟೈಮ್ ಡ್ರಿಂಕ್ ಆ್ಯಂಡ್ ಐ ಆಮ್ ಎಂಡಿಂಗ್ ಮೈ ನೈಟ್ ಟೈಮ್ ಡ್ರಿಂಕ್ at 9:30 ಆ್ಯಂಡ್ ಐ ಆಮ್ ಸ್ಲೀಪಿಂಗ್ at 10 o'clock ಫ್ರೆಂಡ್ಸ್. ನಿಮಗೆ ಇವತ್ತಿಂದು ಅಂದ್ರೆ ಇವತ್ತು ಮುಂಜಾನೆ ಮೊಸರು ಹೆಂಗಾಗ್ಯದನ್ನ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗ್ಯದಲ್ಲ ಅಂದರೆ ಮೊಸರು ಹೋಗಿತ್ತು, ಅದಕ್ಕೆ ಸೇಮ್ ತೆಂಗಿನಕಾಯಿ ಹಾಕೀನಿ. ಹೆಪ್ಪ ಹಚ್ಲಕ್ಕೆ ಸಪ್ರೇಟಾಗಿ ಮೊಸರು ಇದ್ದಿಲ್ಲ, ಅದೇ ತೆಂಗಿನ ಹಾಕಿ ಆಯ್ತದ ಅಂತ ಹಂಗೆ ಇಟ್ಟಿನಿ. ಎಷ್ಟು ಚೆನ್ನಾಗಾಗ್ಯದ ನೋಡಿರಿ. ಆ್ಯಂಡ್ ಇಟ್ ವಾಸ್ ವೆರಿ ಪ್ರೊಡಕ್ಟಿವ್ ಡೇ. ಎಂಜಾಯ್ಡ್ ಸೂಪರ್ಬ್ಲಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟಾನ್ ವ್ಯಾಲಿ ಜ್ಯೋತಿ.